ಹಾಯ್ ಫ್ರೆಂಡ್ಸ್, ನಾನಿವ ರಮೇಶ್ ಶೆಟ್ಟಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಮೇಶ್ ಶೆಟ್ಟಿ ವ್ಲಾಗ್ಸ್. ಎರಡು ನಿಮಿಷ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತೇನು ವ್ಲಾಗು ಅಂದರೆ, ಯುಗಾದಿ ಹಬ್ಬ ಆದಮೇಲೆ ಹೊಸ್ತುಡ್ಕು ಅಂತ ಮಾಡ್ತಾರೆ. ಹೊಸ್ತುಡ್ಕಿಗೆ ನಮ್ಮಲ್ಲಿ ನಾನ್ ವೆಜ್ ಮಾಡ್ತಾರೆ. ಸೊ ಇವತ್ತು ಹೊಸ್ತುಡ್ಕು ಆಗಿರೋದ್ರೆ ನಾವು ನಾನ್ ವೆಜ್ ಮಾಡ್ತಾಯಿದ್ದೀವಿ. ಸೊ ಫುಲ್ ಬ್ಯಾಟಿಂಗ್ ಅಂತಲೇ ಹೇಳ್ಬೋದು. ಸೊ ನಾವಂತಲ್ಲ, ಪ್ರತಿಯೊಬ್ಬರು ಅಷ್ಟೇ ಹೊಸ್ತುಡ್ಕಿಗೆ ಮಾಡ್ತಾರೆ. ಇಲ್ಲಾಂದರೆ ಹಬ್ಬದ 3 ದಿನಕ್ಕೆ ಮಾಡ್ತಾರೆ. ಹೆಂಗೆ ಬೇಕಾದ್ರೂ ಮಾಡ್ಬೋದು. ಸೊ ಯಾವಾಗ ನಾನ್ ವೆಜ್ ಮಾಡ್ತಾರೆ ಅವಾಗ ಹೊಸ್ತುಡ್ಕು ಅಷ್ಟೇ. ಸೊ ಅದಾಗಿರೋದ್ರಿಂದ ಇವತ್ತು ನಮ್ಮಲ್ಲಿ ಬಿರಿಯಾನಿ ಮತ್ತು ಚಿಕನ್ ಫ್ರೈ ಮಾಡ್ತಾಯಿದ್ದೀವಿ. ಸೊ ತೋರಿಸ್ಕೊಡ್ತೀನಿ ಯಾವ ರೀತಿ ಮಾಡೋದೇನು ಅಂತ. ಹಾಗೆ ನಮ್ಮ ಮರದ ಇನ್ಸ್ಟಾಗ್ರಾಮ್ ಕೂಡ ಫಾಲೋ ಮಾಡಿ, ರಮ್ಯಾ ಲೈಫ್ ಸ್ಟೈಲ್ ಬ್ಲಾಗರ್ ಅಂತ. ಸೊ ನಿಮ್ಮ ಸಪೋರ್ಟ್ ನಮ್ಮ ಇರಲಿ ಅಂತ ಕೇಳ್ಕೊತೀನಿ. 5K ರೀಚ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಲಿ. ಸೊ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ. ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. 3 ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ರುಬ್ಕೊಳಕ್ಕೆ ಬೇಕಾದ್ರೆ ಹಾಕೋಬೋದಿಲ್ಲ, ಕಟ್ ಮಾಡಬೇಕಾದ್ರೆ ಇಟ್ಕೋಬೋದು. ಹಾಗೆ 1 ಲೀಟ್ರ್ ಮೊಸರು, ಚಕ್ಕೆ, ಲವಂಗ, ಅರಿಶಿಣದ ಪುಡಿ, ಮೆಣಸು, ನಿಂಬೆಹಣ್ಣು, ಅಚ್ಕಾರದ ಪುಡಿ, ಧನಿಯಾ ಪೌಡರ್, ಗರಂ ಮಸಾಲ ಪೌಡರ್, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, 10 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀವಿ. ಹಾಗೆ ತೇಜು ಕಂಪ್ನಿ ಚಿಕನ್ ಬಿರಿಯಾನಿ ಪೌಡ್ರ್ ತೊಗೊಂಡಿದ್ದೀವಿ. 6 ಗೆಡ್ಡೆ ಅಷ್ಟು ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಚಿಕನ್ ಬಿರಿಯಾನಿಗೆ ಇವಾಗ ಮಸಾಲ ರುಬ್ಕೋಬೇಕು. ಅದಕ್ಕೋಸ್ಕರ ಇವಾಗ ಪುದೀನ, ಕೊತ್ತಂಬರಿ ಸೊಪ್ಪು, ಹಾಗೆ ಟೊಮೊಟೊ ಹಣ್ಣು, ಶುಂಠಿ ಬೆಳ್ಳುಳ್ಳಿ ಆವಾಗಲೇ ಪ್ಯಾಕೆಟ್ ತೋರಿಸ್ದೆ. ಸೊ ಪ್ಯಾಕೆಟ್ ಬೇಕಾದ್ರೂ ಯೂಸ್ ಮಾಡ್ಕೋಬೋದಲ್ಲ, ಮನೇಲಿ ಯಾರು ಶುಂಠಿ ಬೆಳ್ಳುಳ್ಳಿ ಇದ್ದರೆ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೋದು. ಶುಂಠಿ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ನಿಮ್ಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಮೆಣಸು ಹಾಕೋತಾ ಇದ್ದೀವಿ. ಸೊ ಇದಿಷ್ಟು ಇವಾಗ ಸ್ವಲ್ಪ ಚೆನ್ನಾಗಿ ರುಬ್ಕೋಬೇಕು. ಅರಿಶಿನ ಒಂಚೂರು ಆ್ಯಡ್ ಮಾಡ್ತಾಯಿದ್ದೀವಿ. ಹಾಗೆ ಇವಾಗ ಚಕ್ಕೆ ಲವಂಗ ಕೂಡ ಆ್ಯಡ್ ಮಾಡ್ತಾಯಿದ್ದೀವಿ. ಇದಿಷ್ಟು ಇವಾಗ ಸ್ವಲ್ಪ ತರತರಾಗಿ ರುಬ್ಕೊಂಬರೋಣ. 1-2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಫ್ಲೇವರ್ಗೋಸ್ಕರ ಸ್ವಲ್ಪ ಪಲಾವೆಲ್ಲ ಸೆಟ್ ಆಗ್ತಾ ಇದ್ದೀನಿ. ನೆಕ್ಸ್ಟ್ ಈರುಳ್ಳಿ ಆ್ಯಡ್ ಮಾಡ್ತಾ ಇದ್ದೀನಿ. ಈರುಳ್ಳಿ ಬಂದು ಜಾಸ್ತಿ ಬೇಕಾದ್ರೆ ಹಾಕೋಬೋದು, ಕಡಿಮೆ ಬೇಕಾದ್ರೆ ಹಾಕೋಬೋದು. ಅದು ಡಿಪೆಂಡ್ ನಿಮ್ಮ ಮೇಲಾಗುತ್ತೆ. ನಮ್ಮಲ್ಲಿ ಜಾಸ್ತಿ ಈರುಳ್ಳಿ ಯಾರು ತಿನ್ನಲ್ಲ, ಸೊ ಅದಕ್ಕೋಸ್ಕರ ಸ್ವಲ್ಪ ಹಾಕಿದ್ದೀನಿ. ಈರುಳ್ಳಿ ಬಂದು ಗೋಲ್ಡನ್ ಬ್ರೌನ್ ಬರಬೇಕು. ಅದು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಚೆನ್ನಾಗಿರುತ್ತೆ ಟೇಸ್ಟು. ಈರುಳ್ಳಿ ಸ್ವಲ್ಪ ಬೇಗ ಬೈಲೆ ಮುಂದೆ ರುಚಿ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ತೀನಿ. ಈರುಳ್ಳಿ ಚಿಕನ್ ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಫ್ಲೇವರ್ಗೋಸ್ಕರ ಪುದೀನ ಮತ್ತು ಕೊತ್ತಂಬರಿ ಒಗ್ಗರಣೆ ಹಾಕೋತಾ ಇದ್ದೀನಿ. ಒಂದೇ ಒಂದು ಚಿಟಿಕೆ ಆಗೋಷ್ಟು ಅರಿಶಿನ ಹಾಕೋತಾ ಇದ್ದೀನಿ. ರುಬ್ಬಕ್ಕೂ ಹಾಕೊಂಡಿದ್ದೀನಿ ನಾವು. ಸ್ವಲ್ಪ ಆ್ಯಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಚಿಕನ್ ಆ್ಯಡ್ ಮಾಡ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಚಿಕನ್ ಉಪ್ಪಲ್ಲಿ ಇಡಬೇಕಲ್ಲ, ಸೊ ಅದಕ್ಕೋಸ್ಕರ ಒಂದು 10 ನಿಮಿಷ ಹಾಗೆ ಬೈಸ್ಕೊಳ್ಳೋಣ. ಹಾಯ್ ಮಾ. ಹಾಯ್ ಎಲ್ಲರಿಗೂ. ಸೊ ನಾನು ಹೇಳ್ಕೊಡ್ತಾ ಇದ್ದೀನಿ, ಅಮ್ಮ ಮಾಡ್ತಾ ಇದ್ದಾರೆ. ಇವಾಗ ಚಿಕನ್ ಅರ್ಧ ಬೆಂದಿದೆ. ಈ ಟೈಮಲ್ಲಿ ನಾನು ರುಬ್ಕೊಂಡಿರೋ ಮಸಾಲೆ ಹಾಕ್ತಾಯಿದ್ದೀನಿ. ಮಸಾಲೆದು ಹಸಿ ವಾಸನೆ ಎಲ್ಲ ಹೋಗಬೇಕು. ಅಲ್ಲೆರೂ ಚೆನ್ನಾಗಿ ಹುರ್ಕೋಬೇಕು. ಲೋ ಫ್ಲೇಮಲ್ಲೇ ಮಾಡಿ, ಹೈ ಫ್ಲೇಮ್ ಇಡೋಕೆ ಹೋಗಬೇಡಿ, ಸೀದೋಗುತ್ತೆ. ನೋಡ್ಬೋದು ಎಷ್ಟು ಗ್ರೀನಿಶ್ ಆಗಿ ಕಾಣ್ತಿದೆ ಅಂತ. ಅದೇ ಫುಡ್ ಕಲರ್ ಯೂಸ್ ಮಾಡಿಲ್ಲ. ಹಸಿಮೆಣ್ಸಿನ್ಕಾಯಿ ಮತ್ತು ಪುದೀನ ಕೊತ್ತಂಬರಿಗೆ ಸ್ವಲ್ಪ ರುಬ್ಕೋಬೇಕಾದ್ರೆ ಉಪ್ಪು ಹಾಕ್ಕೊಳ್ಳಿ. ಕಲರ್ ಆದಾಗ ಆಟೋಮೆಟಿಕ್ಕಾಗಿ ಹಂಗೆ ಇರುತ್ತೆ, ಚೇಂಜ್ ಆಗೋಲ್ಲ ಕಲರು. ಹಾಗೆ ಸ್ವಲ್ಪ ಮೊಸರು ಆ್ಯಡ್ ಮಾಡ್ತಾ ಇದ್ದೀವಿ. ಮೊಸರು ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನೆಕ್ಸ್ಟ್ ಇವಾಗ ಅಚ್ಕಾರದ ಪುಡಿ, ಗರಂ ಮಸಾಲ, ಧನಿಯಾ ಪೌಡ್ರು ಇದೆಲ್ಲ ಆ್ಯಡ್ ಮಾಡ್ತಾಯಿದ್ದೀವಿ. 1 ಟೇಬಲ್ ಸ್ಪೂನ್ ಅಷ್ಟು. ನಾವು 1 ಟೇಬಲ್ ಸ್ಪೂನ್ ಅಷ್ಟು ಅಚ್ಕಾರದ ಪುಡಿ ಆ್ಯಡ್ ಮಾಡ್ತಾಯಿದ್ದೀವಿ. 1 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡ್ರು, 1 ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ. ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಸಿ ಸ್ಮೆಲ್ಲು ಎಲ್ಲ ಹೋಗಬೇಕು. ಚಿಕನ್ ಇದರಲ್ಲೇ ಅರ್ಧ ಬೆಂದಿರಬೇಕು. ನೆಕ್ಸ್ಟ್ ಇವಾಗ ಬಿರಿಯಾನಿ ಪೌಡರ್ ಹಾಕ್ತಾಯಿದ್ದೀವಿ. ತೇಜು ಮಸಾಲದೇ ಹಾಕ್ತಾಯಿರೋದು ನಾವು 2 ಪ್ಯಾಕೆಟ್ ಯೂಸ್ ಮಾಡ್ತಾಯಿದ್ದೀವಿ, 10 ರೂಪಾಯಿಂದು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ.
ಉಪ್ಪು ಮೊದಲೇ ಆ್ಯಡ್ ಮಾಡಿದ್ದೀವಿ. ಆಮೇಲೆ ಉಪ್ಪು ಯಾರು ಕಡಿಮೆ ಅಂದರೆ ಹಾಕ್ಕೋಬೋದು. 10 ನಿಮಿಷ ಚಿಕನ್ನು ಮಸಾಲೆ ಎಲ್ಲ ಚೆನ್ನಾಗಿ ಬೇಯಬೇಕು. ಚಿಕನ್ ಅರ್ಧ ಬೆಂದಿದೆ. ಇವಾಗ ನೀರು ಆ್ಯಡ್ ಮಾಡ್ತಾಯಿದ್ದೀವಿ. 1 ಗ್ಲಾಸ್ ಅಕ್ಕಿಗೆ 2 ಲೋಟ ಅಷ್ಟು ನೀರು. ನಾವು 3 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀವಿ, 6 ಲೋಟ ಅಷ್ಟು ನೀರು ಕಾಯಿಸಿಟ್ಕೊಂಡಿದ್ದೀವಿ. ಬಿಸಿ ಆದರೆ ಸೊ ಹಂಗೆ ಬೇಕಾದ್ರೆ ಹಾಕೋಬೋದು, ಕಾಯಿಸ್ಬೇಕಾದ್ರೆ ಹಾಕೋಬೋದು. 2 ಲೋಟ ನೋಡಿ ಗೈಸ್. ನಮ್ಮಮ್ಮ 3 4 ಆಯಿತು. ಬಿಸಿನಾ? ಇಲ್ಲ, ತಣ್ಣಗೈತೆ. 5 ಲೋಟ ಆಯಿತು. ಇನ್ನೊಂದು ಲೋಟ ಅಷ್ಟು ನೀರು, ಇನ್ನೊಂದು ಲೋಟ ಮಸಾಲೆದೇ ಕಲಸಿಟ್ಕೊಂಡಿದ್ದೀವಿ, ಆ ನೀರು ಆ್ಯಡ್ ಮಾಡ್ತಾಯಿದ್ದೀವಿ. ಫೈನಲಾಗಿ 6 ಲೋಟ ಆಯಿತು ಗೈಸ್. ಇದಾದಮೇಲೆ ನೆಕ್ಸ್ಟು ಅಕ್ಕಿ ಆ್ಯಡ್ ಮಾಡ್ತೀನಿ. ಬಿರಿಯಾನಿ ಮಾಡೋದು ಈಜಿನಾ ಕಷ್ಟನಾ? ಈಜಿ. ಇವಾಗ ಅಕ್ಕಿ ಕಾಯ್ಕೊಂಡವ್ರೆ ಗೈಸ್. ತೆಗಿಮ್ಮ. ಚೆನ್ನಾಗಿ ನೀರು ಕುದೀತಿದೆ. ಈ ಟೈಮಲ್ಲಿ ಅಕ್ಕಿ ಹಾಕಬೇಕು. ಉಪ್ಪು ಕಳ್ಸಕ್ಕೆ ಹೊಡ್ಕೊಂಬ. ಉಪ್ಪೆಲ್ಲನೂ ಉಪ್ಪು ಕರಳ ಸರಿಯಾಗಿದೆ. ನೆಕ್ಸ್ಟು ಅಕ್ಕಿ ಆ್ಯಡ್ ಮಾಡ್ತಾಯಿದ್ದೀವಿ. ಸೊ ಇಷ್ಟೇ ಗೈಸ್ ಬಿರಿಯಾನಿ ಮಾಡೋದು. ಅಕ್ಕಿ ಒಂದು ಅರ್ಧ ಬೆಂದ್ಮೇಲೆ ದಮ್ ಕಟ್ಬಿಡ್ಬೇಕು. ಗೈಸ್ ಅಮ್ಮ ಕಾಲು ಸೀಸ್ತವ್ರೆ. ಆದರೆ ಅಮ್ಮಂಗೆ ಕಾಲು ಇಷ್ಟ. ಸೊ ತಿನ್ನೋಕ್ಕೆ ರೆಡಿ ಮಾಡ್ಕೋತಾ ಇದ್ದಾರೆ. ಕಾಲನ್ನ ಥರ ಸೀಸ್ಬಿಟ್ಟು ಫ್ರೈಗಳು ಸೇರಿ ಬಿರಿಯಾನಿಗಳು ಸೇರಿ ಹಾಕೋಬೋದು. ಬಿರಿಯಾನಿ ಹಾಕ್ತಿಲ್ಲ, ಫ್ರೈಗೆ ಹಾಕೋತಾ ಇದ್ವಿ. ಮೊದಲು ನಮ್ಮ ಮೊಬೈಲ ಚೆನ್ನಾಗಿ ತಿನ್ನೋರು ಕಾಲು ತಲೆ ಎಲ್ಲನೂ. ನಮ್ಮ ತಲೆ ತಿಂತೀನಿ ಅಂದರೆ ಬೇಡ ಅಂದೆ. ಇಲ್ಲಿ ಬಿರಿಯಾನಿ ಆಗ್ತಿದೆ, ಇಲ್ಲಿ ಕಾಲು ಸೀದಿಸ್ತವ್ರು ನಮ್ಮಮ್ಮ. ನೆಕ್ಸ್ಟ್ ಇನ್ನೊಂದು ಕಾಲು, ಒಂದು ಕಾಲು ರೆಡಿ ಆಯಿತು. ಇನ್ನೊಂದು ಕಾಲು ಮಾಡ್ಕೋರು ನೋಡಿ. ಗಾಯ್ಸ್ ಚಿಕನಲ್ಲಿ ಎಣ್ಣೆ ಬಿಟ್ಕೊಡುತ್ತೆ ನೋಡ್ಬೋದು. ತೋರ್ಸಮ್ಮ ಕೈ ನೋಡಿ ಎಷ್ಟು ಎಣ್ಣೆ ಜಿಡ್ಡು. ಹೇಳ್ಬೇಕು ಒಂದು ಚಿಕನ್ ಎಣ್ಣೆ ಬಿಡುತ್ತೆ, ಅದಕ್ಕೆ ಸ್ವಲ್ಪ ನೋಡೋಕೋಬೇಕು ಚಿಕನ್ಗೆ ಎಣ್ಣೆ. ನೋಡಿ ಗೈಸ್ ಹಿಂಗೆ ಚರ್ಮನ ಕೀಳೋದು, ಮೇಲ್ ಚರ್ಮ ಇರುತ್ತಲ್ಲ ಅದು. ಸೊ ನೋಡ್ಬೋದು ಫೈನಲಾಗಿ ಬಿಡಿಸಿದಾಗಿದೆ. ಸೊ ಬಿಡಿಸ್ಮೇಲೆ ಈ ಥರ ವೈಟ್ಗಾಗುತ್ತೆ. ಸೊ ಅದಮ್ಮ ವೇಸ್ಟೇಜ್ ನೋಡಿ ಎಷ್ಟಿರುತ್ತೆ. ಇದನ್ನೆಲ್ಲ ಕ್ಲೀನ್ ಮಾಡೋಕ್ಕೆ ಸುಡೋದು. ಸೊ ಗೈಸ್ ಲಾಸ್ಟು ಫೈನಲ್ ಇವಾಗ ದಮ್ ಕಟ್ಟೋ ಸ್ಟೇಜು. ಚೆನ್ನಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ರೆ ನೀರಿನ ಅಂಶ ಎಲ್ಲ ಈಡ್ಬಿಡುತ್ತೆ. ಹಂಗೇ ಅಕ್ಕಿ ಒಂದು 90% ಬೆಂದಿರುತ್ತಲ್ಲ, ಆವಾಗ ದಮ್ ಕಟ್ಟಬೇಕು. ಸೊ ಬಿರಿಯಾನಿ ರೆಡಿ. ದಮ್ ಕಟ್ಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಬಿಟ್ರೆ ಸಕ್ಕತ್ತಾಗಿ ಸಾಫ್ಟಾಗಿ ಆಗಿರುತ್ತೆ. ಇದ್ರ ಮೇಲೆ ಒಂದು ತಪ್ಪಲೆ ಮಾಡೋಗ್ಬಿಟ್ರೆ ದಮ್ ರೆಡಿ. ಏನು ಮಾಡ್ತೀವಿ ಇದ್ರ ಮೇಲೆ? ನೀರಿನ ತಪ್ಪಲೆ ಮಾಡುತ್ತವ್ರೆ. ಸೊ ಫೈನಲಿಗೆ ಬಿರಿಯಾನಿ ರೆಡಿಯಾಗಿದೆ. ದಮ್ ಕಟ್ಟಿದ್ದಾರೆ ನಮ್ಮ. ಒಂದು ಅರ್ಧ ಗಂಟೆ ಆದ್ಮೇಲೆ ತೋರಿಸ್ತೀನಿ ಹಿಂಗಾಗಿದೆ ಏನು ಅಂತ. ನೆಕ್ಸ್ಟ್ ಚಿಕನ್ ಫ್ರೈ ಯಾವ ರೀತಿ ಮಾಡ್ತಾರೆ ತೋರಿಸ್ಕೊಡ್ತೀನಿ ಬನ್ನಿ. ಇದು ಬಂದು ನಮ್ಮ ಅಮ್ಮನ ಸ್ಟೈಲು. ಸೊ ನಮ್ಮ ನಾವೆಲ್ಲ ಚಿಕ್ಕವರಿದ್ದಾಗ ಮಾಡ್ತಿದ್ರು ಈ ಥರ. ಸೊ ನಂಗಂತೂ ತುಂಬ ಇಷ್ಟ ಇತ್ತು ಆ ರೆಸಿಪಿ. ಸೊ ಅದಕ್ಕೋಸ್ಕರ ನಮ್ಮಣ್ಣ ಅದೇ ಮಾಡು ಅಂತಂದಿರೋಕ್ಕೆ ಇವಾಗ ನಮ್ಮ ಅದು ಮಾಡ್ತಾವ್ರೆ. ಒಂದು ಪ್ಯಾನ್ಗೆ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಳ್ಳಿ. ನೆಕ್ಸ್ಟು 1-2 ಲವಂಗ ಹಾಕ್ತಾಯಿದ್ದೀವಿ. ಚಕ್ಕೆ ಪುಡಿ ಮಾಡ್ಕೊಂಡಿದ್ದೀವಿ. ಎಣ್ಣೆ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಈ ಫ್ಲೇವರ್ ಸ್ವಲ್ಪ ಗಮ್ ಅಂತ ಇರುತ್ತೆ ಗೈಸ್. ನೆಕ್ಸ್ಟ್ ಇವಾಗ ಹಸಿಮೆಣಸಿನ್ಕಾಯಿ ಆ್ಯಡ್ ಮಾಡ್ತಾಯಿದ್ದೀವಿ. ನಮ್ಮ ಬಿರಿಯಾನಿಗೆ ಹಾಕಿದ್ರೆ ಸ್ವಲ್ಪ ಎತ್ಕೊತವ್ರೆ, ಅದಕ್ಕೆ ಹಾಕೊಂಡೆ. ಅಲ್ಲ ಧ್ರುವಂಗೆ ಇಷ್ಟ ಅಲ್ಲಮ್ಮ ಇದು? ಚಿಕ್ಕ ವಯಸ್ಸು ಚೆನ್ನಾಗಿರ್ತೈತೆ. ಅಮ್ಮ ಹಾಕೊಡ್ತಿದ್ರೆ ಬರೀ ಸೂಪೇ ಕುಡಿಯೋರಿ, ಅಷ್ಟು ಸಖತ್ತಾಗಿತ್ತು. ಅದಕ್ಕೋಸ್ಕರ ಅದೇ ಮಾಡ್ತಾಯಿದ್ದೀವಿ ಇವತ್ತು. ನೆಕ್ಸ್ಟ್ ಇವಾಗ ಈರುಳ್ಳಿ ಆ್ಯಡ್ ಮಾಡ್ತಾಯಿದ್ದೀವಿ. ಒಂದು 3 ಗೆಡ್ಡೆ ಅಷ್ಟು. ಈರುಳ್ಳಿ ಅರ್ಧ ಬೆಂದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀವಿ. ಹಸಿ ವಾಸನೆ ಹೋಗಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ನೆಕ್ಸ್ಟ್ ಇವಾಗ ಟೊಮೊಟೊನ ಆ್ಯಡ್ ಮಾಡ್ತಾಯಿದ್ದೀವಿ, 1-2. ಇದಿಷ್ಟು ಸ್ವಲ್ಪ ಚೆನ್ನಾಗಿ ಸಾಫ್ಟ್ ಆಗಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ತಾಯಿದ್ದೀವಿ. ಹಸಿ ಚಿಕನ್ ಮಸಾಲ ಪೌಡರ್ ಆ್ಯಡ್ ಮಾಡ್ತಾಯಿದ್ದೀವಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. 1 ಟೇಬಲ್ ಸ್ಪೂನ್ ಆಗೋಷ್ಟು ಮೊಸರು ಆ್ಯಡ್ ಮಾಡ್ತಿದ್ದೀವಿ. ಫ್ಲೇವರ್ಗೋಸ್ಕರ ಬಿರಿಯಾನಿಗೂ ಆ್ಯಡ್ ಮಾಡಿದ್ದೀವಿ. ಅದಕ್ಕೋಸ್ಕರ ಇವಾಗ ಚಿಕನ್ ಫ್ರೈಗೂ ಆ್ಯಡ್ ಮಾಡ್ತಾಯಿದ್ದೀವಿ. ಚೆನ್ನಾಗಿರುತ್ತೆ ಟೇಸ್ಟು ಅಂತ. ಧನಿಯಾ ಪೌಡ್ರ್ 1 ಟೇಬಲ್ ಸ್ಪೂನ್ ಅಷ್ಟು. ಖಾರದ ಪುಡಿ 1 ಟೇಬಲ್ ಸ್ಪೂನ್ ಅಷ್ಟು. ಯಾಕಂದರೆ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀವಿ, ನೋಡೋಕೊಳ್ಳಿ ಖಾರನ. 1 ಟೇಬಲ್ ಸ್ಪೂನ್ ಅಷ್ಟು ಆ್ಯಡ್ ಮಾಡಿದ್ದೀನಿ. ಗರಂ ಮಸಾಲ 1 ಟೇಬಲ್ ಸ್ಪೂನ್ ಅಷ್ಟು.
ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಚಿಕನ್ ಆ್ಯಡ್ ಮಾಡ್ತಾಯಿದ್ದೀವಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ. ಹಾಗೆ ನಮಗೆ ಫೇವ್ರೇಟು ಕಾಲು ಹಾಕ್ತಾ ಇದ್ದಾರೆ ಇವಾಗ ಕೋಳಿದು. ನೀನು ತಿಂತೀಯಮ್ಮ? ಅವಾಗೆಲ್ಲ ತಿಂತಾಯಿದ್ದೆ, ಮಾಡ್ಕೊತಾಯಿತ್ತಲ್ಲ. ಚೆನ್ನಾಗಿರುತ್ತೆ ಅಂತ ಹೇಳ್ತವ್ರೆ. ಸೊ ಚಿಕನ್ ಫ್ರೈ ಕೂಡ ರೆಡಿಯಾಗಿದೆ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತಾಯಿದ್ದೀವಿ. ಅರ್ಧ ಹೋಳಷ್ಟು ನಿಂಬೆ ಇಡ್ತಾ ಇದ್ದೀವಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಬಿರಿಯಾನಿ ದಮ್ ಕಟ್ಟಿದ್ದೀವಲ್ಲ ಅದು ರೆಡಿಯಾಗಿದೆ. ಇವಾಗ ಚಿಕನ್ ಫ್ರೈ ಕೂಡ ರೆಡಿಯಾಗಿದೆ. ಇವಾಗ ಪ್ಲೇಟಿಗೆ ಸರ್ವ್ ಮಾಡ್ತೀನಿ. ಇವಾಗ ದಮ್ ಕಟ್ಟಿದ್ದೀವಲ್ಲ ಅದನ್ನ ಎತ್ತಿ ಇವಾಗ ಇಡ್ತಾ ಇದ್ದೀವಿ. ಬಿರಿಯಾನಿ ಹೆಂಗಾಗಿದೆ ತೋರಿಸ್ತೀನಿ ಬನ್ನಿ. ಸೊ ನೋಡ್ಬೋದು ಎಷ್ಟು ಸಖತ್ತಾಗಿ ಕಲರ್ಫುಲ್ಲಾಗಿ ಕಾಣ್ತಿದೆ ಅಂತ. ಇವಾಗ ನಿಂಬೆ ಇಡ್ತಾ ಇದ್ದಾರೆ ಬಿರಿಯಾನಿಗೂ. ಲಾಸ್ಟ್ಲಿ ಬೇಕಾದ್ರೆ ಇಟ್ಕೋಬೋದು, ಫಸ್ಟ್ ಬೇಕಾದ್ರೆ ಇಟ್ಕೋಬೋದು. ಲಾಸ್ಟ್ಲಿ ಇಟ್ಕೋತಾ ಇದ್ದೀವಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ದಮ್ ಕಟ್ಟಿದ್ದೀವಲ್ಲ ಎಲ್ಲ ಉಳ್ಳುಡಿ ಆಗಬೇಕು. ಅನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫೈನಲಾಗಿ ಚಿಕನ್ ಬಿರಿಯಾನಿ ಹಾಗೆ ಚಿಕನ್ ಫ್ರೈ ಕೂಡ ರೆಡಿಯಾಗಿದೆ. ನೀವು ಟ್ರೈ ಮಾಡಿ ಹೇಗಿತ್ತು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನನಗಂತೂ ತುಂಬ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ನಮ್ಮನೆ ಹೊಸದುಡ್ಕು ಈ ಥರ ಇತ್ತು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.